ಟೀಮ್ಗೆ ಡಿಚ್ಚಿ ಸಾಹುಕಾರ್ ಡಿನ್ನರ್ ಆಟ. ಚಳಿಗಾಲದ ಅಧಿವೇಶನ, ಬಿಸಿಯೂಟ, ಬಿಸಿ ಬಿಸಿ ಚರ್ಚೆ. ಯಾರು ಔಟ್ ಗೋಯಿಂಗ್, ಯಾರು ಇನ್ಕಮಿಂಗ್? ಇದುವೇ ಚದುರಂಗದ ಮೊದಲ ಸ್ಟೋರಿ. ಸಾಹುಕಾರ್ ಊಟದ ಲೆಕ್ಕ. ಈಗಾಗಲೇ ಒಂದು ಬಾರಿ ಹೇಳಿದೆ, ಕಾಂಗ್ರೆಸ್ನವರಷ್ಟು ಸೀರಿಯಸ್ ಆಗಿ ಊಟದ ಆಟವನ್ನು ತೆಗೆದುಕೊಂಡಂಥವರು ಬೇರೆ ಯಾರೂ ಇರಲಿಕ್ಕಿಲ್ಲ ಅಂತೇಳಿ. ಯಾಕೆಂದರೆ 1ರಿಂದ 10 ಹೀಗಿತ್ತು, ಊಟದ ಆಟವು ಮುಗಿದಿತ್ತು ಅಂತೇಳಿ. ಆದರೆ ಇಲ್ಲಿ ಊಟದ ಆಟ ಮುಗಿತಾನೇ ಇಲ್ಲ. ಒಂದೊಂದು ಸ್ವರೂಪದ ಊಟದ ಆಟ ನಡೀತಾ ಇದೆ. ಒಂದಾದ ಮೇಲೊಂದು ಡಿನ್ನರ್ ಮೀಟಿಂಗ್ಗಳು ನಡೀತಾ ಇದ್ದಾವೆ, ಒಂದಾದ ಮೇಲೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ನಡೀತವೆ. ಡಿನ್ನರ್ ಮೀಟಿಂಗ್ ಅಂತೂ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸ್ತಾ ಇರುವಂಥದ್ದೇ ಡಿನ್ನರ್ ಮೀಟಿಂಗ್ಗಳನ್ನು ನಡೆಸೋದಿಕ್ಕೇನೋ ಅನ್ನುವ ಸ್ವರೂಪದಲ್ಲಿ ಡಿನ್ನರ್ ಮೀಟಿಂಗ್ಗಳು ನಡೆಯೋದಕ್ಕೆ ಶುರುವಾಗಿದ್ದಾವೆ. ಒಬ್ಬರಾದ ಮೇಲೆ ಒಬ್ಬರದ್ದು ಡಿನ್ನರ್ ಮೀಟಿಂಗ್ಗಳು ನಡೀತವೆ. ಅದರಲ್ಲಿ ಬಂದಿರುವಂತಹ ಶಾಸಕರು ಯಾರು ಅಂತ ಕೇಳಿದರೆ ಸಮಾನ ಮನಸ್ಕ ಶಾಸಕರು ಬಂದಿದ್ರು ಅಂದರೆ, ಈ ಸಮಾನ ಮನಸ್ಕ ಅನ್ನುವಂಥದ್ದು ನಿಮ್ಮೊಳಗೇ ಇರುವಂಥವರು ಸಮಾನ ಮನಸ್ಕರಲ್ಲದವರೂ ಇದ್ದಾರೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ. ಈಗ ಸಮಾನ ಮನಸ್ಕ ಶಾಸಕರ ಸಭೆಯ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ನಡೀತಾ ಇರುವಂಥದ್ದು ಬಿಸಿ ಬಿಸಿ ಊಟದ ಜೊತೆಗೆ ಬಿಸಿ ಬಿಸಿ ಚರ್ಚೆಯೂ ಕೂಡ ಶುರುವಾಗಿದೆ. ಬಿಸಿ ಬಿಸಿ ಊಟವನ್ನು ಮಾಡಿದ್ದಾರೆ, ಅದ್ರ ಜೊತೆಗೆ ಬಿಸಿ ಬಿಸಿ ಚರ್ಚೆಯೂ ಕೂಡ ಗರಿಗೆದರಿದೆ. ಸತೀಶ್ ಜಾರಕಿಹೊಳಿ ಅವರ ಡಿನ್ನರ್ ಪಾರ್ಟಿಯಲ್ಲಿ ಕುರ್ಚಿ ಕಚ್ಚಾಟಕ್ಕೆ ಟ್ವಿಸ್ಟ್ ಸಿಕ್ಕಿದೆಯಾ ಅನ್ನುವಂಥ ಅನುಮಾನ ಇದ್ದೇ ಇದೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಬೆನ್ನಿಗೆ ಬಲವಾಗಿ ನಿಂತಿರತಕ್ಕಂತಹ ನಾಯಕ, ಬಲವಾಗಿ ನಿಂತಿರತಕ್ಕಂತಹ ಸಚಿವ. ಈ ಕಾರಣಕ್ಕಾಗಿಯೇ ಬೆಳಗಾವಿಯ ಸಾಹುಕಾರ್ ಈ ಬಾರಿ ಸಿದ್ದರಾಮಯ್ಯನವರ ಪರವಾಗಿ ಡಿನ್ನರ್ ಮೀಟಿಂಗ್ ಅನ್ನು ನಡೆಸಿದ್ರಾ ಅನ್ನುವ ಅನುಮಾನವೂ ಕೂಡ ಇದೆ. ಸಿಎಂ ಕುರ್ಚಿ, ಸಂಪುಟ ಪುನರ್ರಚನೆ, ಅಧ್ಯಕ್ಷರ ಪಟ್ಟಕ್ಕೆ ಫೈಟ್, ಇವೆಲ್ಲದರ ನಡುವೆಯೂ ಕೂಡ ನಡೀತಾ ಇರುವಂತಹ ಈ ಡಿನ್ನರ್ ಮೀಟಿಂಗ್ ಬಹಳ ಕುತೂಹಲವನ್ನ ಕೆರಳಿಸಿದೆ. ಬಹಳಷ್ಟು ಸಚಿವರುಗಳು ಅಲ್ಲಿಗೆ ಹೋಗಿದ್ದಾರೆ. ವಿಶೇಷವಾಗಿ SC ST ಸಮುದಾಯಗಳ ಸಚಿವರುಗಳು ಬಂದಿದ್ದಾರೆ ಅನ್ನುವಂಥದ್ದು ಒಂದು ಭಾಗ. ಆದರೆ ಬೆಳಗಾವಿ ಜಿಲ್ಲೆಯ ಶಾಸಕರುಗಳನ್ನು ಕೂಡ ಅಲ್ಲಿಗೆ ಕರೆಯಲಾಗಿತ್ತು. ಅವರೆಲ್ಲರೂ ಕೂಡ ಬಹುತೇಕರು ಅಲ್ಲಿಗೆ ಬಂದಿದ್ದಾರೆ. ಹೀಗೆ ಈ ಸಭೆ ನಡೆಸಿರುವಂಥದ್ದು ಬಹಳ ಮುಖ್ಯ ಆಗಿತ್ತು, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಈ ಡಿನ್ನರ್ ಮೀಟಿಂಗ್. ಯಾವ ಉದ್ದೇಶ, ಏನು ಕತೆ, ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಡಿನ್ನರ್ ಒಗ್ಗಟ್ಟು ಹೇಗಿದೆ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಅಧಿವೇಶನದ ಮಧ್ಯೆಯೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಡಿನ್ನರ್ ಮೀಟಿಂಗನ್ನು ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಅಧಿವೇಶನದ ನಡುವೆನೇ ಸಮಾನ ಮನಸ್ಕ ಶಾಸಕರು. ಈ ಸಮಾನ ಮನಸ್ಕ ಅನ್ನುವಂಥದ್ದೇ ಇದೆಯಲ್ಲ, ಒಂದು ಪಕ್ಷದ ಒಳಗಡೆ ಇರತಕ್ಕಂತಹ, ಈಗ 140 ಜನ ಶಾಸಕರಿದ್ದಾಗ 140 ಜನ ಶಾಸಕರು ಕೂಡ ಸಮಾನ ಮನಸ್ಕರಲ್ವಾ? ಅಲ್ಲಿ ಒಂದಿಷ್ಟು ಸಪ್ರೇಟ್ ಕ್ಯಾಟಗರಿ ಇದೆ, ಸಮಾನ ಮನಸ್ಕ ಕ್ಯಾಟಗರಿ. ಮೊನ್ನೆ ಶಿವಕುಮಾರ್ ಅವರು ಒಂದು ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದಾಗ ಅಲ್ಲಿ ಬಾಲಕೃಷ್ಣ ಅವರು ಕೂಡ ಹೇಳ್ತಿದ್ರು ಸಮಾನ ಮನಸ್ಕ ಶಾಸಕರು ಸೇರಿದ್ದೀವಿ ಅಂತ ಹೇಳ್ಕೊಂಡು. ಅದೇ ಸ್ವರೂಪದಲ್ಲೇ ಇಲ್ಲೂ ಸಮಾನ ಮನಸ್ಕ ಶಾಸಕರ ನಡುವೆ ಸಮಾಲೋಚನೆ ಹಾಕಿದೆ. ಆಯ್ದ ಕೆಲವು ಶಾಸಕರಿಗೆ ಮಾತ್ರ ಆಹ್ವಾನವನ್ನು ಸತೀಶ್ ಜಾರಕಿಹೊಳಿ ಅವರು ನೀಡಿದ್ದರು ಅನ್ನೋದು ಸದ್ಯಕ್ಕೆ ಬೆಳಗಾವಿಯಿಂದ ಸಿಗ್ತಾ ಇರುವಂತಹ ಮಾಹಿತಿ. ಆಯ್ದ ಕೆಲವರಿಗೆ ಮಾತ್ರ ಕರೆದಿದ್ದಾರೆ ಅಂತೇಳಿ. ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಮಾಜಿ ಸಚಿವ ಹಾಗೂ ಮಧುಗಿರಿಯ ಶಾಸಕ KN ರಾಜಣ್ಣ, ಇನ್ನು ಸುಮಾರು 20ಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗಿದ್ದಾರೆ. ವಿಶೇಷವಾಗಿ SC ಸಮುದಾಯದ ಶಾಸಕರುಗಳು, ST ಸಮುದಾಯಗಳ ಶಾಸಕರು ಭಾಗಿಯಾಗಿದ್ದಾರೆ. ಹಾಗಂತೇಳಿ ಕೇವಲ SC ST ಶಾಸಕರು ಮಾತ್ರ ಭಾಗಿಯಾಗಿದ್ದಾರೆ ಅಂತೇಳಿ ಅಲ್ಲ, ಬೇರೆ ಸಮುದಾಯಗಳ ಶಾಸಕರು ಕೂಡ ಈ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರ ಪರವಾಗಿ ಬಲವಾಗಿ ಬ್ಯಾಟ್ ಬೀಸಲಾಗಿದೆ. ಬಿಸಿ ಬಿಸಿ ಊಟದೊಂದಿಗೆ ರಾಜಕಾರಣದ ಬಗ್ಗೆಯೂ ಕೂಡ ಬಿಸಿ ಬಿಸಿ ಚರ್ಚೆಯೂ ಕೂಡ ನಡೆದಿದೆ. ರಾಜಕಾರಣದ ಬಿಸಿ ಬಿಸಿ ಚರ್ಚೆಯಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಶಾಸಕರು, ಸಚಿವರುಗಳು ನಿಂತಿದ್ದಾರೆ ಅನ್ನೋದು ಬೆಳಗಾವಿಯಿಂದ ಸಿಗ್ತಿರುವಂತಹ ಮಾಹಿತಿ. ಸತೀಶ್ ಜಾರಕಿಹೊಳಿಯವರ ಆಪ್ತ ವಲಯದಿಂದ ಸಿಗ್ತಾ ಇರುವಂತಹ ಮಾಹಿತಿ. ಇಲ್ಲಿ ಒಂದು ಅಂಶದ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಏನು ಅಂತ ಹೇಳಿದ್ರೆ, ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂತಹ ವಿಚಾರಗಳೇನಾದರೂ ಬಂದರೆ ಆವಾಗ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲಬೇಕು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಚರ್ಚೆಗೆ ಬಂದಿರತಕ್ಕಂತಹ ವಿಚಾರ. ಸಿದ್ದರಾಮಯ್ಯನವರನ್ನ CM ಸ್ಥಾನದಿಂದ ಇಳಿಸೋದಕ್ಕೆ ಬಿಡಬಾರ್ದು ಅನ್ನುವಂತಹ ಶಪಥವನ್ನು ಕೈಗೊಂಡಿದ್ದಾರೆ ಅಂತ ಹೇಳಿ. ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೈ ಬಿಡುವಂಗೆ ಇಲ್ಲ. ಬದಲಾವಣೆ ವಿಚಾರ ಬಂದಾಗ ಎಲ್ಲರೂ ಒಟ್ಟಿಗೆ ನಿಲ್ಲುವಂತೆ ಸಲಹೆಯೂ ಕೂಡ ಬಂದಿದೆ ಅಂತೇಳಿ.
ಯಾವುದೇ ಹಂತದಲ್ಲಿ ಬದಲಾವಣೆ ವಿಚಾರ ಬಂದರೆ ಎಲ್ಲರೂ ಒಗ್ಗಟ್ಟಾಗಿರಬೇಕು. ಅಹಿಂದ ನಾಯಕರನ್ನ ಕಳ್ಕೊಂಡ್ರೆ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ. ಇದು ಸದ್ಯಕ್ಕೆ ಕಾಂಗ್ರೆಸ್ನವರು ಮನವರಿಕೆ ಮಾಡಿಕೊಡೋದಕ್ಕೆ, ವಿಶೇಷವಾಗಿ ಸಿದ್ದರಾಮಯ್ಯನವರ ಬಣ ಮನವರಿಕೆ ಮಾಡಿಕೊಡೋದಕ್ಕೆ ಮಾಡ್ತಾ ಇರುವ ಪ್ರಯತ್ನ. ಸಿದ್ದರಾಮಯ್ಯನವರು ಇಲ್ಲದೇ ಇದ್ದರೆ, ಅವ್ರನ್ನೊಂದು ವೇಳೆ ಅಧಿಕಾರದಿಂದ ಕೆಳಗಿಳಿಸಿದ್ರು ಅಂತ ಹೇಳಿದರೆ ಆಗ ಸರ್ಕಾರವೂ ಇರೋದಿಲ್ಲ, ಪಕ್ಷವೂ ಉಳಿಯೋದಿಲ್ಲ ಅನ್ನುವಂತಹ ನಿಟ್ಟಲ್ಲೂ ಕೂಡ ಚರ್ಚೆಗಳು ನಡೆದಿದ್ದಾವೆ, ಸಲಹೆಗಳು ಬಂದಿದ್ದಾವೆ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವುದಾದರೆ ದಲಿತರಿಗೆ ಅವಕಾಶ ಕೊಡಬೇಕು. ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದೇ ಹೌದು ಅಂತೇಳಿ ಆದರೆ ಆಗ ದಲಿತ ಮುಖ್ಯಮಂತ್ರಿ ಆಗಬೇಕು. ಈ ಕಾರ್ಡನ್ನು ಪ್ಲೇ ಮಾಡೋದಕ್ಕೆ ತಯಾರಿಗಳು ಶುರುವಾಗಿದ್ದಾವೆ. ಹೈಕಮಾಂಡ್ ಮೇಲೂ ಒತ್ತಡ ಹೇರೋದಕ್ಕೆ ಸಭೆಯಲ್ಲಿ ಸಮಾಲೋಚನೆಯನ್ನು ಮಾಡಲಾಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಈ ಊಟದ ಆಟದಲ್ಲಿ ಆದಂತಹವರ ಕಡೆಯಿಂದ ಸಿಗ್ತಾ ಇರುವಂತಹ ಮಾಹಿತಿ. ಈ ವಿಚಾರದಲ್ಲಿ KN ರಾಜಣ್ಣ ಅವರು ಹಾಗೆಯೇ ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ, ತೋರಿಸ್ತೀನಿ. ನಿನ್ನೆ ಡಿನ್ನರ್ ಮೀಟಿಂಗ್ ಸತೀಶ್ ಜಾರಕಿಹೊಳಿ ಅವರು ಅವರೇನು ಬರೀ SC/ST ಶಾಸಕರಿಗಲ್ಲ, ಎಲ್ಲ ಲೈಕ್ ಮೈಂಡೆಡ್ ಏನು ಸಮಾನ ಮನಸ್ಕ ಶಾಸಕರನ್ನ ಅವರು ನಿನ್ನೆ ರಾತ್ರಿ ಊಟಕ್ಕೆ ಕರೆಸಿದ್ರು. ಅಲ್ಲಿ ನಾನು ಹೋಗಿದ್ದೆ. ಸೊ ಅಲ್ಲಿ ರಾಜಕಾರಣದ ಕೆಲವು ಅಂಶಗಳು ಅವೆಲ್ಲ ಕೂಡ ಮುಖ್ಯವಾಗಿ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಇವತ್ತೇನಾದ್ರು ಇದ್ದು ಇವತ್ತು ನಾಳೆ ಒಳಗಡೆ ಅವರೇ ಹೇಳ್ತಾರೆ. ಅದಕ್ಕೆ ಸೇರೋದೇನು ಸುಮ್ಮನೆ ಊಟಕ್ಕೆ ಹೋಗ್ತಾರ ಹೋದ್ಮೇಲೆ ಎಲ್ಲ ಇರ್ತದೆ, ಮಲ್ಟಿಪರ್ಪಸ್ ಇರ್ತದೆ ಆಕ್ಟಿವಿಟೀಸ್. ಕರೀತಿದ್ದಾರೆ. ಮೊನ್ನೆ ದಿನೇಶ್ ಗುಂಡೂರಾವ್ ಸರ್ ಅವ್ರು ಕರೆದ್ರು, ಅಲ್ಲಿಗೂ ಹೋಗಿದ್ವಿ. CLP ಮೀಟಿಂಗ್ ಕರೆದ್ರು, ಅಲ್ಲಿಗೂ ಹೋಗಿದ್ವಿ. ಯಾವ ಮಿನಿಸ್ಟರ್ ಡಿನ್ನರ್ ಪಾರ್ಟಿ ಕರೆದ್ರು ಹೋಗ್ತೀವಿ. ಹೀಗೆ ಇಲ್ಲಿ ಕಾಂಗ್ರೆಸ್ನಲ್ಲಿ 2 ಸಮಾನ ಮನಸ್ಕ ಟೀಮ್ ಇದೆ ಅನ್ನೋದು ಕನ್ಫರ್ಮ್ ಆಯ್ತು. ನೋಡಿ ಹೇಗೆ SC ಬಾಲಕೃಷ್ಣ ಮತ್ತು KN ರಾಜಣ್ಣ ಇಬ್ರು ಕೂಡ ಒಬ್ಬರ ಮೇಲೆ ಇನ್ನೊಬ್ರು ಮುಖಿಬಿದ್ದು ಮಾತಾಡ್ತಾರಲ್ಲ. ರಾಜಣ್ಣ ಅವರು ಕನ್ಫರ್ಮ್ ಮಾಡಿದ್ದಾರೆ ಸಮಾನ ಮನಸ್ಕ ಶಾಸಕರು ಅಂತ. SC ಬಾಲಕೃಷ್ಣ ಅವರು ಮೊನ್ನೆ ಹೇಳಿದ್ದಾರೆ ನಾವು ಸಮಾನ ಮನಸ್ಕ ಶಾಸಕರು ಸೇರ್ಕೊಂಡು ಸಭೆ ಮಾಡಿದ್ವಿ. ಈ ಕಾಂಗ್ರೆಸ್ನಲ್ಲಿರುವಂಥ 140 ಜನ ಶಾಸಕರ ನಡುವೆ ಎಷ್ಟೆಷ್ಟು ಜನ ಸಮಾನ ಮನಸ್ಕ ಶಾಸಕರಿದ್ದಾರೆ ಅನ್ನೋಂಥದ್ದು ಗುಂಪುಗಳು ಈಗ ಗೊತ್ತಾಗಬೇಕಿದೆ. SC ಬಾಲಕೃಷ್ಣ ಅವರ ಕಡೆಯಲ್ಲಿ ಒಂದಷ್ಟು ಜನ ಸಮಾನ ಮನಸ್ಕ ಶಾಸಕರು ಶಿವಕುಮಾರ್ ಅವರ ಜೊತೆಗೆ ಮೊನ್ನೆ ಸಭೆ ಮಾಡಿದರೆ, ರಾಜಣ್ಣ ಅವರ ಪ್ರಕಾರ ಸಮಾನ ಮನಸ್ಕ ಶಾಸಕರು ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಊಟದಲ್ಲಿ ಭಾಗಿಯಾಗಿದ್ದಾರೆ. ಅಲ್ಲಿ ಮಲ್ಟಿಪರ್ಪಸ್ ಅಂತ ಹೇಳಿದ್ದಾರೆ. ಬಹಳಷ್ಟು ಕೆಲಸಗಳು ಇರತಕ್ಕಂತಹ ವಿವಿಧೋದ್ದೇಶದ ಕಾರಣಕ್ಕಾಗಿ ಆಗಿರುವಂತಹ ಒಂದು ಊಟ. ಇದರ ನಡುವೆ ಗಣಿಗ ರವಿಯವರು ಮಾತನಾಡಿದ್ದಾರೆ, ತೋರಿಸ್ತೀನಿ. ಈಗ DK ಶಿವಕುಮಾರ್ ಅವ್ರದ್ದು ಡಿನ್ನರ್ ಮೀಟಿಂಗಿಗೆ ನಾನು ಇರಲಿಲ್ಲ, ಹೋಗಿಲ್ಲ. ಮೊನ್ನೆ ದಿನೇಶ್ ಗುಂಡೂರಾವ್ ಅವ್ರು ಕರೆದಿದ್ರು, ಹೋಗಿದ್ವಿ. ಇವತ್ತು ಇನ್ನೊಬ್ರು ಕರೆದಿದ್ರು, ಹೋಗಿದ್ದೆ. ಊಟ ಮಾಡಿದ ತಕ್ಷಣ ಮುಖ್ಯಮಂತ್ರಿಗಳೆಲ್ಲ ಬದಲಾಗಲ್ರಿ, ಅದೆಲ್ಲ ಹಳೆ ಕತೆ ಆಯ್ತಿದೆ. ಇವಾಗ ತಂತ್ರಜ್ಞಾನ AI ಯುಗ. ಊಟ ಮಾಡಿದ ತಕ್ಷಣ CM ಬದಲಾಗಲ್ಲ. ಹೀಗೆ ಊಟ ಮಾಡಿದ ಕ್ಷಣ CM ಬದಲಾಗುವುದಿಲ್ಲ ಮತ್ತು ಊಟದ ಟೇಬಲ್ನಲ್ಲಿ ನಿರ್ಧಾರ ಆಗೋದಿಲ್ಲ. ಕನಿಷ್ಠ ಕಾಂಗ್ರೆಸ್ನ ಶಾಸಕರು ಅಲ್ಲಿವರೆಗೆ ಬಂದಿದ್ದಾರೆ. ಕಾಂಗ್ರೆಸ್ನವರು ಕೂಡ AI ಯುಗದಲ್ಲಿ ಅಪ್ಡೇಟ್ ಆಗ್ತಾ ಇದ್ದಾರೆ ಅನ್ನೋಂಥದ್ದು ಕನ್ಫರ್ಮ್ ಆಯಿತು. ಇಲ್ಲಿ ಔಟ್ ಗೋಯಿಂಗ್ ಜಟಾಪಟಿ ಕೂಡ ಭಾಳ ಜೋರಾಗಿದೆ. ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಿಚಾಯಿಸೋದಕ್ಕೆ ಹೋಗಿದ್ದಾರೆ, ಅವರ ಬಗ್ಗೆ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುವರ್ಣಸೌಧದ ಆವರಣದಲ್ಲಿ ಔಟ್ ಗೋಯಿಂಗ್ ಜಟಾಪಟಿ ನಡೀತಾ ಇದೆ. ಸಿದ್ದರಾಮಯ್ಯನವ್ರನ್ನ ಕಿಚಾಯಿಸೋದಕ್ಕಾಗಿ BY ವಿಜಯೇಂದ್ರ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಔಟ್ ಗೋಯಿಂಗ್ ಮುಖ್ಯಮಂತ್ರಿ ಅಂತ BY ವಿಜಯೇಂದ್ರ ಅವರು ಹೇಳಿದ್ದಾರೆ. ಔಟ್ ಗೋಯಿಂಗ್ ಮುಖ್ಯಮಂತ್ರಿ. ಅದಕ್ಕೆ ಕಾಂಗ್ರೆಸ್ನ ಶಾಸಕರು ಸುಮ್ಮನಿರ್ತಾರ, ಇವರು ಕೂಡ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತೇಳಿ ಕಾಂಗ್ರೆಸ್ನವರು ತಿರುಗಿಟ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ವಿಜಯೇಂದ್ರ ಅವರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತೇಳಿ ಪದೇ ಪದೇ ದೆಹಲಿಗೆ ಹೋಗಿ ಲಾಬಿ ಮಾಡೋದು ಯಾಕೆ? ವಿಜಯೇಂದ್ರ ಅವರು ಯಾವ ಕಾರಣಕ್ಕಾಗಿ ಪದೇ ಪದೇ ದೆಹಲಿಗೆ ಹೋಗ್ತಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರು ದೆಹಲಿಗೆ ಹೋಗ್ತಿದ್ದಾರೆ, BJಪಿಯವರು ದೆಹಲಿಗೆ ಹೋಗ್ತಿದ್ದಾರೆ. ಅಪ್ಪನ ಆಶೀರ್ವಾದದ ಪ್ರೆಸಿಡೆಂಟ್ ಅಂತ ಗೇಲಿ ಮಾಡಿದ್ದಾರೆ. ಅವರನ್ನ ಅಪ್ಪನ ಆಶೀರ್ವಾದದ ಪ್ರೆಸಿಡೆಂಟ್ ಅಂತೇಳಿ ಗೇಲಿ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಅವರನ್ನ. ಈ ಮೂಲಕ ಏಟು ಎದುರೇಟು ತಿರುಗೇಟು ಇವರು ಬಹಳ ಜೋರಾಗಿ ಸಾಗಿದ್ದಾವೆ. ಯಾವ್ಯಾವ ಸ್ವರೂಪದಲ್ಲಿ ವಿಜಯೇಂದ್ರ ಅವರು ಮಾತನಾಡಿದ್ದಾರೆ, ಅವ್ರಿಗೆ ಹೇಗೆ ಕಾಂಗ್ರೆಸ್ನ ನಾಯಕರುಗಳು, ವಿಶೇಷವಾಗಿ ಸಚಿವರುಗಳು, ಶಾಸಕರುಗಳು ಹೇಗೆಲ್ಲ ಕೌಂಟರ್ ಕೊಟ್ಟಿದ್ದಾರೆ ಅಂತ ತೋರಿಸ್ತಾರೆ. ಪಾಪ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳ ಮಾತಿನ ದಾಟಿಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ, ಹೋಲಿ ಬಿಡಪ್ಪ ಪಾಪ ಎಷ್ಟು ದಿನ ಇರ್ತಾರೆ ಅಂತೇಳಿ ಎಲ್ರಿಗೂ ಅನಿಸ್ತಕ್ಕಂಥದ್ದು ಸಹಜ. ಹಾಗಾಗಿ ಒಬ್ಬ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರಿಂದ
ಈ ಸದನದಲ್ಲಿ ಏನೇ ಚರ್ಚೆ ಆದ್ರೂ ಕೂಡ ಪರಿಹಾರ ಸಿಗ್ತದೆ ಅನ್ನುವ ಆಶಾಭಾವನೆ ನಮಗೂ ಏನು ಇರಲಿಲ್ಲ. ಆದ್ರೂ ಕೂಡ ಕೊನೆ ನಾನು ಯಾವಾಗಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿಲ್ ಕೂರ್ತೀರಿ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ಆ ಸ್ಥಾನದಲ್ಲಿದ್ದಾಗ ಏನ್ ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದಾರೆ ಅನ್ನೋದು ಮುಖ್ಯ. ಆಯ್ತಲ್ಲಪ್ಪ, ಅವರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ನಾವೇನು ಹೇಳೋಣ, ಅವರು ಕೂಡ ಬಿಜೆಪಿ ಪಾರ್ಟಿನಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳೋಣ ಅವ್ರಿಗೆ. ಆದ್ರೆ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಔಟ್ ಗೋಯಿಂಗು ಇಲ್ಲ, ಈಗಾಗಲೇ ಇನ್ನಲ್ಲಿದಾರಲ್ಲ, ಇನ್ನಲ್ಲೇ ಈ ವಿಲ್ ಕಂಟಿನ್ಯೂ. ಅವ್ರು ಅದನ್ನ ಮೊದಲಿಂದಾನು ಹೇಳ್ತಾರೆ, ಪ್ರತಿಪಕ್ಷಗಳು ಸುಮ್ನೆ ಅವ್ರ ಟೀಕೆಲೇನು ಹುರುಳಿಲ್ಲ ಏನಿಲ್ಲ, ಸುಮ್ನೆ ಮಾಡ್ತಿರ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡಕ್ಕಾಗುತ್ತೆ. ಅವ್ರು ಹೇಳೋದು ಹೇಳ್ತಾನೆ ಇರ್ತಾರೆ. ಬೆಳಗಾವಿಯಿಂದ ಬೆಂಗಳೂರು ಅದೇ ಅವ್ರಿಗೆ ಬಿಜೆಪಿ ಪ್ರೆಸಿಡೆಂಟ್ ಕೇಳಿ ಎಷ್ಟು ದಿವಸ ಅವ್ರು ಇರ್ತಾರಂತ ಕೇಳಿ, ಅಶೋಕ್ ಅವ್ರಿಗೆ ಎಷ್ಟು ದಿವಸ ಅವ್ರು ಇರ್ತಾರಂತ ಕೇಳಿ, ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನ್ರಿ, ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಸಹ ನಿರ್ಣಯ ಮಾಡುವವರೆಗೆ ನಾನು ಇರ್ತೀನಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದಾನೆ. ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ ನಮ್ಮಲ್ಲಿ. ವಿಜೇಂದ್ರ ಇನ್ಕಮಿಂಗ್ ಸಿಎಂ ವಿಜೇಂದ್ರ ಇಸ್ ಇನ್ಕಮಿಂಗ್ ಸಿಎಂ ಫಾರ್ ದಿ ಕರ್ನಾಟಕ ಸ್ಟೇಟ್. ಭವಿಷ್ಯ ಹೇಳೋರ ಅವರು, ಭವಿಷ್ಯ ಹೇಳ್ತಾರೆ ವಿಜೇಂದ್ರ ಅವರು. ಫಸ್ಟ್ ಅವರು ತಟ್ಟೆಯಲ್ಲಿ ಬಿದ್ದಿರುವಂತ ಯಜ್ಞಾನ ಎತ್ತ ಕೇಳಿ. ಡೈಲಿ ಪಾಪ ಅವರು ಒಂದ್ ಕಡೆ ಅಶೋಕ್ ಅವ್ರ ಗ್ರೂಪ್, ಒಂದ್ ಕಡೆ ಯತ್ನಾಳ್ ಅವ್ರ ಗ್ರೂಪ್, ಒಂದ್ ಕಡೆ ಇವ್ರ ಗ್ರೂಪ್. ಸುಮ್ನೆ ಬೈಕ್ ಬಂದಂಗೆಲ್ಲ ಮಾತಾಡೋದು ಏನ್ ಮಾಡೋದು. ಮೋಸ್ಟ್ಲಿ ನನಗನ್ಸುತ್ತೆ ವಿಜೇಂದ್ರ ಅವರೇ ಅವರ ಅಧ್ಯಕ್ಷ ಸ್ಥಾನಕ್ಕೆ ಔಟ್ ಗೋಯಿಂಗ್ ಇರಬೇಕು. ಇಲ್ಲಾಂದ್ರೆ ಅವರ ಮಾತೆತ್ತಿರ ಯಡಿಯೂರಪ್ಪನ ಕರ್ಕೊಂಡು ಹೋಗೋದು ಡೆಲ್ಲಿಗೆ, ಅವ್ರ ಜಾಗ ಉಳಿಸ್ಕೊಳಕ್ಕೆ ಅವ್ರ ತಂದೆಯವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಆ ಬಿಜೆಪಿ ಅವ್ರ ಸ್ಥಿತಿ ಏನಾಗಿದೆ ಅಂತ ನಿಮಗೆ ಗೊತ್ತಾಗ್ತದೆ. ವಿಜೇಂದ್ರ ಅವ್ರು ಏನ್ ಹೇಳ್ತಾರೆ, ಇದು ಸರಿಯಾದದ್ದಲ್ಲ, ಇಟ್ ಇಸ್ ಆಲ್ ಚೈಲ್ಡಿಶ್. ಸಣ್ಣ ಮಕ್ಕಳ ತರ ಆಟ ಮಾಡಬಾರ್ದು. ಮೆಚುರಿಟಿ ಇಲ್ಲ ಅಂತಾರೆ ಸರ್ ಅವರಿಗೆ. ಇಫ್ ಹಿ ಸೇಸ್ ಔಟ್ ಗೋಯಿಂಗ್ ದೆನ್ ಮೀನ್ ಯು ಡೋಂಟ್ ಹ್ಯಾವ್ ಮೆಚುರಿಟಿ. ಇವರು ವಿರೋಧ ಪಕ್ಷವಾಗಿರುವಂತರು ಇವ್ರ ಪಕ್ಷದಲ್ಲಿ ಏನಿದೆ ಗೊತ್ತಿಲ್ಲ. ಆದ್ರೆ ವಿಜೇಂದ್ರ ಅವ್ರಿಗೆ ಏನ್ ಗೊತ್ತಿದೆ, ನಮ್ಮ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬದ್ಧರಾಗಿರ್ತಾರಂತ ಅವ್ರು ಹೇಳಿದ್ದಾರೆ, ಮೊನ್ನೆನೂ ಹೇಳಿದ್ದಾರೆ. ಹಾಗಾಗಿ ನಮ್ಮ ಪಕ್ಷದ ಹೈಕಮಾಂಡ್ ವಿಜೇಂದ್ರ ಅಲ್ಲ. ಹೀಗೆ ವಿಜೇಂದ್ರ ಅವರ ಮಾತಿಗೆ ತಿರುಗಿಟ್ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ. ಇದರ ನಡುವೆ ಇನ್ನೊಂದು ವಿಚಾರ, ವಿಜೇಂದ್ರ ಅವರ ವಿಚಾರದಲ್ಲಿ ಶಿವಕುಮಾರ್ ಅವ್ರಿಗೂ ಮತ್ತೆ ವಿಜೇಂದ್ರ ಅವರ ನಡುವೆಯೂ ಕೂಡ ಮಾತಿನ ಸಮರಕ್ಕೆ ಕಾರಣ ಆಗಿದೆ. ಅದೇನೆಂದರೆ, ರಾಜ್ಯ ಸರ್ಕಾರವನ್ನು ಲೂಟಿ ಸರ್ಕಾರ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷರು ಟೀಕಾ ಪ್ರಹಾರವನ್ನು ನಡೆಸಿದರು. ಇದು ಲೂಟಿ ಸರ್ಕಾರ, ಕಾಂಗ್ರೆಸ್ನವರ ಲೂಟಿಯಿಂದಾಗಿ ಖಜಾನೆ ಖಾಲಿ ಆಗಿದೆ ಅಂತೇಳಿ ವಿಜೇಂದ್ರ ಅವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಕ್ಕೆ ಶಿವಕುಮಾರ್ ಅವರು ಸಿಟ್ಟಿಗೆದ್ದಿದ್ದಾರೆ. ವಿಜೇಂದ್ರ ಅವರ ಮಾತಿಗೆ ಅಷ್ಟೇ ಖಾರವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ DCM DK ಶಿವಕುಮಾರ್. ವಿಜೇಂದ್ರ ಕಲೆಕ್ಷನ್ ಕಿಂಗ್, ಇದು ಶಿವಕುಮಾರ್ ಅವರ ಲೇವಡಿ. ವಿಜೇಂದ್ರ ಕಲೆಕ್ಷನ್ ಕಿಂಗ್ ಅಂತೇಳಿ ಲೇವಡಿಯನ್ನು ಮಾಡಿದ್ದಾರೆ. ಶಿವಕುಮಾರ್ ಮಾತಿಗೆ ಮತ್ತೆ ವಿಜೇಂದ್ರ ಅವರು ಕೂಡ ತಿರುಗಿ ಬಿದ್ದಿದ್ದಾರೆ. ಅವರು ಕೂಡ ಸುಮ್ಮನಾಗಿಲ್ಲ. ಯಾವಾಗ ತನ್ನನ್ನು ಕಲೆಕ್ಷನ್ ಕಿಂಗ್ ಅಂತ ಹೇಳಿದ್ರು ಆವಾಗ ವಿಜೇಂದ್ರ ಅವರು ಕೂಡ ಸಿಟ್ಟಾಗಿದ್ದಾರೆ. ಅಧಿಕಾರದ ಮದದಿಂದ ಮಾತನಾಡ್ತಾ ಇದ್ದಾರೆ. ಶಿವಕುಮಾರ್ ಅವರು ಅಧಿಕಾರದ ಮದದಿಂದ ಮಾತಾಡ್ತಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇವರಿಬ್ಬರ ನಡುವಿನ ಮಾತಿನ ಜಟಾಪಟಿ ಹೇಗಿತ್ತು ಅನ್ನೋದನ್ನು ತೋರಿಸ್ತೀನಿ. ದುಡ್ಡು ಹೊಡೆಯೋರಿಗೆ ಬಡವರಾದ್ರೇನು ಶ್ರೀಮಂತರಾದ್ರೇನು, ಇವ್ರಿಗೆ ರಾಜ್ಯದಲ್ಲಿ ಇವತ್ತು ಲೂಟಿ ಮಾಡಿ ಖಜಾನೆನ ಖಾಲಿ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ತೃಪ್ತಿಪಡಿಸಿ ತಾವು ಅಧಿಕಾರದಲ್ಲಿ ಮುಂದುವರಿಬೇಕು. ಒಂದೇ ಹೊತ್ತು ಈ ಸರ್ಕಾರದಲ್ಲಿ ನಡೀತಾ ಇರುವಂತದ್ದು. ಅಸೆಂಬ್ಲಿ ಮಾತಾಡಕ್ಕೆ ಹೇಳಿ, ಎಲ್ಲ ತಪ್ಪಿಸ್ಕೊಂಡೆಲ್ಲ ಹೋಗಿ ಎಲ್ಲ ಇರೋದಲ್ಲ, ಬಂದಿರು ಮಾತಾಡಿ ಅಸೆಂಬ್ಲಿಲಿ. ಅದು ಯಾವ ಖಜಾನೆ, ಯಾವ ಕಲೆಕ್ಷನ್ನು, ಅವ್ರ ಕಲೆಕ್ಷನ್ನು, ಅವ್ರ ಅಕೌಂಟ್ಗಳು, ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಡಿಸ್ಬೇಕಾ? ಬಂದು ಅಸೆಂಬ್ಲಿ ಮಾತಾಡಕ್ಕೆ ಹೇಳಿ, ಮಾತಾಡ್ತೀವಿ. ನನಗೂ ಗೊತ್ತಿದೆ ಏನೇನು ಮಾತಾಡ್ಬೇಕು ಅಂತ. ಮಾತಾಡ್ಬೇಕಾದ್ರೆ ಬಹಳ ಇತಿಮಿತಿಯಿಂದ ಪಕ್ಷದ ಅಧ್ಯಕ್ಷರೇ ಮಾಡ್ಕೊಳ್ಳಿ. ಏನ್ ಖಜಾನೆ, ಯಾರ ಕಲೆಕ್ಷನ್ನು, ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತಂದ್ರೆ ವಿಜೇಂದ್ರ. ಅವ್ರ ಅಪ್ಪನ ಹೆಸರು ಇವತ್ತೇನಾದ್ರು ಹೇಳಿಸ್ಬೇಕಾದ್ರೆ ವಿಜೇಂದ್ರ, ಅದನ್ನ ಮರಿಬಾರದು. DK ಶಿವಕುಮಾರ್ ಅವ್ರಿಗೆ ನಾನು ಒಂದು ಕಿವಿ ಮಾತನ್ನ ಹೇಳ್ತೇನೆ, ಬಹುಶಃ ನಿಮ್ಮ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡದೇ ಇದ್ರೆ ಒಳ್ಳೇದು. ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಭ್ರಷ್ಟಾಚಾರದ ಪಿತಾಮಹರು ಯಾರು ಅಂತ ಹೇಳಿದ್ರೆ DK ಶಿವಕುಮಾರ್ ಅವರು. ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿದ್ರೆ ಹೇಳ್ತಾರೆ, ಯಾರ ಹೆಸರು ಹೇಳ್ಬೇಕು ಅವ್ರನ್ನ ಹೇಳ್ತಾರೆ. ಹಾಗಾಗಿ ನಿಮ್ಮ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡದೇ ಇದ್ರೆ ಒಳ್ಳೇದು. ಯಾವ ಪುರುಷಾರ್ಥಕ್ಕೆ ಮಾತನಾಡ್ತಾ ಇದ್ದೀರಿ? ಹೀಗೆ ಏಟಿಗೆ ಎದುರೇಟು, ಮಾತಿಗೆ ಮಾತು, ತಿರುಗೇಟು ಎಲ್ಲವೂ ಕೂಡ ಬಹಳ ಜೋರಾಗಿ ಸಾಗಿತ್ತು. ಆದರೆ
ಸಾಹುಕಾರ ಊಟದ ಲೆಕ್ಕ ಏನು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಗೊತ್ತಾಗಬೇಕಾಗಿರುವಂಥದ್ದು. ಭಾಳಷ್ಟು ಇನ್ನೂ 2 ದಿವಸ ಅಲ್ಲಿ ಬೆಳಗಾವಿಯಲ್ಲಿ ಸದನ ನಡೆಯೋದ್ರಿಂದಾಗಿ ಅಲ್ಲಿವರೆಗೂ ಕೂಡ ಬಹಳಷ್ಟು ಊಟದ ಲೆಕ್ಕಾಚಾರಗಳು ನಡೆಯುವಂಥದ್ದು ಇನ್ನೂ ಬಾಕಿ ಉಳಿದಿದ್ದಾವೆ ಅನ್ನೋಂಥ ಮಾಹಿತಿ ಇದೆ. ಏನೇನು ಲೆಕ್ಕಾಚಾರಗಳು ನಡೀತವೆ, ಇದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಈಗ 2ನೇ ಸುದ್ದಿ ಕಡೆಗೆ ಹೋಗೋಣ. 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಾಕಿ, ತಪ್ಪು ಮಾಹಿತಿಯನ್ನು ನೀಡಿದ್ರ ಸಚಿವೆ ಲಕ್ಷ್ಮಿ. ಹಣಕಾಸು ಇಲಾಖೆಯತ್ತ ಬೊಟ್ಟು ಮಾಡಿದ್ಯಾಕೆ? ಇದುವೇ ಚದುರಂಗದ 2ನೇ ಸ್ಟೋರಿ. ಎಡವಟ್ಟಿಗೆ ಯಾರು ಹೊಣೆ? ಅಲ್ಲ, ಮಾತು ಕೊಡಬಾರ್ದು ಒಂದ್ರಿ, ಮಾತು ಕೊಟ್ಮೇಲೆ ಕಂಟಿನ್ಯೂ ಹಾಕ್ಬೇಕು. ಸರಿಯಾಗಿ ಕೊಡಂಗಿದ್ರೆ ಕೊಡ್ಬೇಕು, ಇಲ್ಲಾಂದ್ರೆ ಕೊಡಬಾರ್ದು. ಕೈ ಮಾಡ್ತಾನಂತ ಹೇಳನ್ರಿ, ಈಗ ಕೈ ಬಿಟ್ಟನ್ರಿ. ನಾವು ಬಡವ್ರ ಹೆಂಗ ಬದುಕಬೇಕ್ರಿ ಸರ್? ಸರ್ಕಾರ ಕಿವಿನೂ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ. ಕೂಡ ಸರ್ಕಾರ ಸರಿದೆ. ಫೈನಾನ್ಸ್ ಮಿನಿಸ್ಟರ್ ಸಿಎಂ ಸಾಹೇಬರು ಅದಕ್ಕೆ ಉತ್ತರ ಸದನದಲ್ಲಿ ಕೊಡ್ತಾರೆ. ಇಲ್ಲಿ ಗೃಹಲಕ್ಷ್ಮಿ ಹಣದ ವಿಚಾರದಲ್ಲಿ, ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕಾಂಗ್ರೆಸ್ನವರು ಬಹಳಷ್ಟು ಕ್ರೆಡಿಟನ್ನು ತೆಗೆದುಕೊಳ್ತಾರೆ. BJPಯವರು ಅದನ್ನು ಟೀಕಿಸ್ತಾ ಇದ್ರೆ, ಕಾಂಗ್ರೆಸ್ನವರು ಇದು ಬಡವರ ಉದ್ಧಾರಕ್ಕಾಗಿ, ಮನೆಯ ಲಕ್ಷ್ಮಿಯರಿಗೆ ಸಹಾಯ ಮಾಡೋದಕ್ಕಾಗಿ, ಅವ್ರ ಪಾಪ ಬಹಳ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ನಾವು ಅನುಕೂಲ ಮಾಡಿಕೊಡೋದಕ್ಕಾಗಿ, ಇದರಿಂದಾಗಿ ಬಹಳ ಅನುಕೂಲ ಆಗಿದೆ, ಆ ರೀತಿಯಾದಂತಹ ಮಾತುಗಳನ್ನು ಹೇಳ್ತಾ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನವರು. ಆದರೆ ಯಾವಾಗ 2 ತಿಂಗಳ ದುಡ್ಡನ್ನು ಕೊಟ್ಟಿಲ್ಲ ಮತ್ತು ಅದು ಕೊಟ್ಟಿಲ್ಲ ಅನ್ನೋದನ್ನು ಕೂಡ ಹೇಳಿಲ್ಲ, ಕೊಟ್ಟಾಗ್ಬಿಟ್ಟಿದೆ ಅಂತ ಹೇಳ್ಕೊಂಡಿದ್ದಾರಲ್ಲ, ಈ ವಿಚಾರ ಬೆಳಕಿಗೆ ಬಂತು. ಈಗ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡ್ತಕ್ಕಂಥ ಪ್ರಯತ್ನ ಸಾಗ್ತಾ ಇದೆ. ಅದು ಯಾಕೆ ಅನ್ನೋಂಥದ್ದು ಪ್ರಶ್ನೆ. ಗೃಹಲಕ್ಷ್ಮಿ ದುಡ್ಡು ಹಾಕೋದ್ರಲ್ಲಿ ವಿಳಂಬ ಆಗಿದ್ದು ಎಲ್ಲಿ? ಯಾರ ಕಾರಣ ಇದಕ್ಕೆ? ಸರ್ಕಾರದ ಇಲಾಖೆಗಳಲ್ಲಿ ಗೊಂದಲ ಸೃಷ್ಟಿ ಆಯ್ತಾ? ನಾವು ಫೈಲ್ ಕಳಿಸ್ತೀವಿ, ಅದು ಕ್ಲಿಯರ್ ಆಗಿ ಬಂದಿದೆ ಅಂತ ಅನ್ಕೊಂತೀವಿ ಅಂತ ಹೇಳಿದ್ರೆ, ನಿಜಕ್ಕೂ ಜನರ ಅಕೌಂಟ್ಗೆ ದುಡ್ಡು ಹೋಗಿದೆಯಾ ಇಲ್ವಾ ಅಂತೇಳಿ ನೋಡ್ಬೇಕಾ ಬೇಡವಾ? ಏಪ್ರಿಲ್ ಮೇ ತಿಂಗಳದ ಬಿಲ್ ಕ್ಲಿಯರ್ ಆದಾಗ ಫೆಬ್ರವರಿ ಮಾರ್ಚಿನ ಬಿಲ್ ಕ್ಲಿಯರ್ ಆಗಿದ್ದಿಲ್ಲ ಅಂತೇಳಿ ನೋಡ್ಬೇಕಾ ಬೇಡವಾ? ಮುಜುಗರಕ್ಕೀಡಾದ ಸರ್ಕಾರ, ದುಡ್ಡು ಬರೋದು ಯಾವಾಗ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದ್ರೆ ಇಲ್ಲಿ ಸರ್ಕಾರಕ್ಕೆ ನಿಜಕ್ಕೂ ಕೂಡ, ಯಾಕಂದ್ರೆ 12ನೇ ತಿಂಗಳಲ್ಲಿದ್ದೀವಿ ನಾವು. ಡಿಸೆಂಬರ್ ತಿಂಗಳಂದ್ರೆ ವರ್ಷದ 12ನೇ ತಿಂಗಳು. ವರ್ಷದ 2 ಮತ್ತು 3ನೇ ತಿಂಗಳಿನಲ್ಲಿ ಹಣ ಕೊಟ್ಟಿಲ್ಲ. 2 ಮತ್ತು 3ನೇ ತಿಂಗಳಲ್ಲಿ ಹಣ ಕೊಟ್ಟಿಲ್ಲ. 12ನೇ ತಿಂಗಳಲ್ಲಿದ್ದೀವಿ. ಮಧ್ಯದಲ್ಲಿ 4ನೇ ತಿಂಗಳಿನಿಂದ ಹಿಡಿದು 9ನೇ ತಿಂಗಳ ತನಕ ದುಡ್ಡು ಕೊಟ್ಟಿದ್ದಾರೆ ಇವರು. ಹಾಗಾದ್ರೆ ಯಾರ ಜವಾಬ್ದಾರಿ ಇಲ್ಲಿ? ಗೃಹಲಕ್ಷ್ಮಿ ಗಲಾಟೆ ಹೇಗಿದೆ ಅನ್ನೋದನ್ನು ನಿಮಗೆ ವಿವರಿಸೋಗ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಗುದ್ದಾಟಕ್ಕೆ ಸರ್ಕಾರದಿಂದಲೇ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸರ್ಕಾರದ ಉತ್ತರಗಳೇ ವಿಚಿತ್ರವಾಗ್ತಾ ಇದೆ. ವಿಶೇಷವಾಗಿ ಇಲಾಖೆಯ ಉತ್ತರ ಇನ್ನಷ್ಟು ವಿಶೇಷವಾಗಿದೆ. ಸಿದ್ದರಾಮಯ್ಯನವರ ಹೊಡೆ ಹೊತ್ತಿರುವ ಆರ್ಥಿಕ ಇಲಾಖೆಯ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೊಟ್ಟು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬೇಕಂತಲೇ ದುಡ್ಡು ಕೊಟ್ಟಿಲ್ವಾ? ಇದು ಪ್ರಶ್ನೆ. ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆಯೇ ಆಗಿಲ್ಲ ಅಂತ ಹೇಳಿ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಸರಿ, ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿಲ್ಲ. ಏಪ್ರಿಲ್ ತಿಂಗಳಿನಿಂದ ಯಾರ ಬೊಕ್ಕಸದಿಂದ ಬಂತು? ಮೇ ತಿಂಗಳಲ್ಲಿ ಯಾರಿಂದ ಬಂತು? ಜೂನಲ್ಲಿ ಯಾರಿಂದ ಬಂತು? ಜುಲೈಯಲ್ಲಿ ಯಾರಿಂದ ಬಂತು? ಆಗಸ್ಟಲ್ಲಿ ಯಾರಿಂದ ಬಂತು? ಹಾಗಾದರೆ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಯಾಕೆ ಬರಲಿಲ್ಲ? ಸಾಮಾನ್ಯ ಅಲ್ವಾ ಇದು? ಹಣಕಾಸು ಇಲಾಖೆಯಿಂದ ಫೈಲ್ ಕ್ಲಿಯರ್ ಆದ ತಕ್ಷಣ ಹಣ ಅಂತೇಳಿ ಸಚಿವೆ ಹೇಳಿದ್ದಾರೆ. ಆ 2 ತಿಂಗಳ ಫೈಲನ್ನು ಅಲ್ಲೇ ಇಟ್ಟವರು ಯಾರು? ಯಾಕೆ ಫಾಲೋ ಅಪ್ ಮಾಡಿಲ್ಲ? DCM DKಶ ಬಳಿಕ ಹಣಕಾಸು ಇಲಾಖೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೂರಿದ್ದಾರೆ. ಅಲ್ಲಿಂದ ಹಣ ಬಂದ ತಕ್ಷಣ ಕೊಡ್ತಾರೆ ಅಂತ ಹೇಳ್ಕೊಂಡು ಶಿವಕುಮಾರ್ ಅವರು ನಿನ್ನೆ ಹೇಳಿದರು. ಆದರೆ ಹಣ ಅಲ್ಲಿಂದ ಬರುತ್ತಾ ಇಲ್ಲ, ಬಂದಿದೆಯಾ ಇಲ್ಲ ಅಂತೇಳಿ ನೋಡ್ಕೊಳ್ಳೋದು ಯಾರು? ಇಲ್ಲಿ ಪ್ರಶ್ನೆ ಇರುವಂಥದ್ದು ಇದೇ ವಿಚಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಾತುಗಳನ್ನ ನಿಮಗೆ ತೋರಿಸ್ತೀನಿ. ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಪ್ರತಿ ತಿಂಗಳು ನಮ್ಮ ಇಲಾಖೆಯಿಂದ ನಾನು ಫೈಲ್ ಮೂವ್ ಮಾಡ್ತೀನಿ. 1ನೇ ತಾರೀಕಾಯ್ತು, 3ನೇ ತಾರೀಕಾಯ್ತು, ನಮಗೆ ದುಡ್ಡನ್ನ ರಿಲೀಸ್ ಮಾಡಿ ಅಂತ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲ್ ಮೂವ್ ಮಾಡಿದಾಗ, ಯಾವತ್ತು ಯಾವ ತಾರೀಕಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮ್ಮ ಫೈಲನ್ನು ಕ್ಲಿಯರ್ ಮಾಡುತ್ತದೋ ಒಂದು ಕ್ಷಣ ನಾನು ಲೇಟ್ ಮಾಡಿದೆ, ಇದನ್ನ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹೋಗೋ ರೀತಿ ನಾನು ನೋಡ್ಕೊಳ್ತೀನಿ. ಮಾರ್ಚ್ ಮತ್ತು ಫೆಬ್ರವರಿದಲ್ಲಿದು ಹೆಚ್ಚು ಕಡಿಮೆ ಆಗಿದ್ರೆ ಅದು ಫೈನಾನ್ಸ್ ಮಿನಿಸ್ಟರ್ CM ಸಾಹೇಬರು ಅದಕ್ಕೆ ಉತ್ತರ ಸದನದಲ್ಲಿ ಕೊಡ್ತಾರೆ. ಮತ್ತು ಆ ರೀತಿ ಆಗಿದ್ರೆ ಖಂಡಿತವಾಗ್ಲೂ ಅದನ್ನ ಕ್ಲಿಯರ್. ಹಣಕಾಸು ಇಲಾಖೆಯಿಂದ ಕ್ಲಿಯರೆನ್ಸ್ ಆಗಿದೆ, ಆದ್ರೂ ಕೂಡ ಈ ದುಡ್ಡು ಎಲ್ಲೋ ಇತ್ತು ಅವ್ರು ಕೇಳ್ತಾರೆ ಅಂತ ನೀವು ಕೇಳೋದು. ಒಂದ್ ನಿಮಿಷ ಬ್ರದರ್, ನಿಮ್ಗೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಇದೆ ಅಲ್ವಾ? ತಾವು ಕೂಡ ವಿದ್ಯಾವಂತರು.
ತಾವೆಲ್ಲ ನನ್ನನ್ನು ಕ್ವಶನ್ ಮಾಡ್ತಾ ಇದ್ದೀರಾ, ನೀವು ಅವ್ರಿಗೆ ಈ ರೀತಿ ಕ್ವಶನ್ ಮಾಡಿ, ಈ ರೀತಿ ಚೈಲ್ಡಿಶ್ ಆಗಿ ಕ್ವಶನ್ ಮಾಡಕ್ ಹೋಗ್ಬೇಡಿ. ವಿರೋಧ ಪಕ್ಷದವರು 5,000 ಕೋಟಿ ಎಲ್ಲಿ ಹೋಗಿದೆ? 5,000 ಕೋಟಿ ಬಿಡುಗಡೆನೇ ಆಗಿಲ್ಲ. ಬಿಡುಗಡೆ ಆಗಿದ್ರೆ 5,000 ಕೋಟಿ ಎಲ್ಲಿ ಹೋಗಿದೆ? ಬಿಡುಗಡೆ ಆಗಿಲ್ಲ. ಇಲ್ಲಿ ಸಚಿವರ ಉತ್ತರ ನಿಜಕ್ಕೂ ತಮಾಷೆಯಾಗಿದೆ. ಪ್ರಶ್ನೆ ಕೇಳಿದ್ದೇನು, ಆ 5,000 ಕೋಟಿ ಏನಾಯಿತು? ನೀವು ಚೈಲ್ಡಿಶ್ ಆಗಿ ಈ ರೀತಿಯಾಗೆಲ್ಲ ಪ್ರಶ್ನೆ ಕೇಳಕ್ಕೆ ಬರಬೇಡಿ ಅಂತೇಳಿ ಮಾಧ್ಯಮದವರ ಮೇಲೇ ಉತ್ತರವನ್ನು ಕೊಡ್ತಾರಲ್ಲ ಮಂತ್ರಿಗಳೇ. ಚೈಲ್ಡಿಶ್ ಆಗಿ ಉತ್ತರ ಕೊಟ್ಟಿರೋದು ನೀವು ಇಲ್ಲಿ. 1ನೇ ತಾರೀಕು 3ನೇ ತಾರೀಕು ಒಳಗಡೆ ನಾನು ಫೈಲ್ ಕಳಿಸ್ತೀನಿ, ಫೈಲ್ ಅಲ್ಲಿಂದ ಕ್ಲಿಯರ್ ಆದ ತಕ್ಷಣ ದುಡ್ಡು ಹಾಕ್ತೀನಿ ಅಂತೇಳಿ ಹೇಳ್ತಾ ಇದ್ದೀರಲ್ಲ. ಹಾಗಾದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನೀವು ಕಳಿಸಿದ ಫೈಲ್ ಕ್ಲಿಯರ್ ಆಗಿದೆ ಇಲ್ಲ ಅಂತೇಳಿ ನೋಡ್ಕೊಳ್ತಾ ಇಲ್ಲ ನೀವು. ನಿಮ್ಗೆ ಅದೇ ಗೊತ್ತಾಗ್ತಾ ಇಲ್ವೇ? ಇದು ಯಾರ ತಪ್ಪು? ಇದು ಪತ್ರಕರ್ತರ ತಪ್ಪ? ಪ್ರಶ್ನೆ ಕೇಳಿದವರ ತಪ್ಪ? ಯಾವ ರೀತಿಯಾದಂಥ ಉತ್ತರವನ್ನು ಒಬ್ಬರು ಮಂತ್ರಿ ಕೊಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ರಾಜ್ಯದಲ್ಲಿ ಯಾವ ಸ್ವರೂಪದಲ್ಲಿ ಇಲಾಖೆಯ ಜವಾಬ್ದಾರಿಗಳನ್ನು ಸಚಿವರುಗಳು ಮರ್ತಿದ್ದಾರೆ ಅಂತ ಹೇಳೋದಕ್ಕೆ ಇದು ಉದಾಹರಣೆಯಾಗಿ ನಮ್ಮ ಕಣ್ಣ ಮುಂದೆ ಇರುವಂಥದ್ದು. ಹಣಕಾಸು ಇಲಾಖೆಗೆ ಫೈಲ್ ಕಳಿಸಿ ಸುಮ್ಮನಾಗಿ ಬಿಟ್ರಾ ಅಂತ. ಹಣಕಾಸು ಇಲಾಖೆಗೆ ಫೈಲ್ ಕಳಿಸಿದ್ದಾರೆ, ಏಪ್ರಿಲ್ ತಿಂಗಳದ್ದು ಫೈಲ್ ಕ್ಲಿಯರ್ ಆಗಿ ಬಂದಿದೆ ಅಂತ ಏಪ್ರಿಲ್ ತಿಂಗಳದ್ದು ಹಣ ಹಾಕಿದ್ದಾರೆ. ಅದೇನು ಏಪ್ರಿಲ್ ತಿಂಗಳಲ್ಲೇ ಹಾಕಿದ್ದಾರೆ ಅಂತಲ್ಲ, ಮೇ ಜೂನಲ್ಲಿ ಹಾಕಿರುವಂಥದ್ದು ಇದೆ. 2 ತಿಂಗಳದ್ದು ಮೊದಲಿಲ್ಲೇ ಡಿಲೇ ಆಗ್ತಾ ಬಂದಿದೆ. ಇದು ಸಚಿವರಿಗೆ ಗೊತ್ತಿಲ್ವಾ? ಹಾಗಾದರೆ ಹಣಕಾಸು ಇಲಾಖೆಗೆ ಫೈಲ್ ಕಳಿಸ್ತಾರೆ, ಪ್ರತಿಪಕ್ಷದವರು ಕೇಳದೇ ಇರ್ತಿದ್ರೆ 2 ತಿಂಗಳ ಬಾಕಿ ಏನಾಗ್ತಾ ಇತ್ತು? ಸಚಿವರಿಗಂತೂ ಗೊತ್ತೇ ಇರಲಿಲ್ಲ. ಯಾಕಂದರೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಉತ್ತರವನ್ನು ಹಾಗೇನೆ ಕೊಟ್ಟಿದ್ದಾರೆ ಸದನದಲ್ಲಿ. ನಾವು ಹಣ ಬಿಡುಗಡೆ ಮಾಡಿದ್ದೀವಿ, ಆಗಸ್ಟ್ ತನಕ ಕ್ಲಿಯರ್ ಆಗಿದೆ ಅಂತ ಹೇಳ್ತಾರೆ. ಹಾಗಾದರೆ ಸಚಿವರಿಗೆ ಗೊತ್ತಿರಬೇಕಾಗಿತ್ತಲ್ವಾ? ಪ್ರತಿಪಕ್ಷದವರು ಕೇಳೋ ತನಕ ನೀವು ಯಾಕೆ ಸುಮ್ಮನಿದ್ರಿ? ಕರೆಕ್ಟ್ ಆಗಿರುವಂಥ ಡೇಟ್ ಸಮೇತ ಹೇಳಬೇಕಂದ್ರೆ ಅಕ್ಟೋಬರ್ 16, 2025 ಬೆಂಗಳೂರಿನ KR ಪುರಂನಲ್ಲಿ ಪಾರ್ಕ್ನಲ್ಲಿ ಶಿವಕುಮಾರ್ ಅವರು ಬೆಂಗಳೂರು ನಡಿಗೆ ಕಾರ್ಯಕ್ರಮದ ಸಂದರ್ಭದಲ್ಲೂ ಕೂಡ ಇಂಥದ್ದೊಂದು ಪ್ರಶ್ನೆ ಬರುತ್ತೆ ಅವರಿಗೆ. ಅವತ್ತು ಇವರ ಇಲಾಖೆಯಿಂದ ಕೊಟ್ಟಿರುವಂಥ ಉತ್ತರ, ಉಪಮುಖ್ಯಮಂತ್ರಿಗಳಿಗೆ ಕೊಟ್ಟಿರುವಂಥ ಉತ್ತರ ಏನು ಗೊತ್ತಾ? ಜುಲೈ ತಿಂಗಳ ತನಕದ ಎಲ್ಲ ಫೈಲ್ ಕ್ಲಿಯರ್ ಆಗಿದೆ ಸರ್, ಎಲ್ಲ ಪೇಮೆಂಟ್ ಕ್ಲಿಯರ್ ಆಗಿದೆ ಸರ್ ಅಂತ ಹೇಳಿದ್ದಾರೆ. ಜುಲೈ ತಿಂಗಳ ತನಕ ಕ್ಲಿಯರ್ ಆಗಿದೆ ಅಂತ ಹೇಳಿದರೆ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳದ್ದು ಕ್ಲಿಯರ್ ಆಗಬೇಕಿತ್ತೋ ಬೇಡವೋ? ಹಾಗಾದರೆ ಉಪಮುಖ್ಯಮಂತ್ರಿಗಳಿಗೂ ಕೂಡ ದಾರಿ ತಪ್ಪಿಸುವಂಥ ಉತ್ತರವನ್ನು ನಿಮ್ಮ ಇಲಾಖೆ ಕೊಡ್ತಾ ಇದೆಯಲ್ವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ? ಇದಕ್ಕೆ ಯಾರು ಹೊಣೆಗಾರಿಕೆ? ಹಾಗಾದರೆ ಪ್ರತಿಪಕ್ಷದವ್ರು ಕೇಳದಿರ್ತೀರಿ, ಏನು ಮಾಡ್ತಿದ್ರಿ? ಫೆಬ್ರವರಿ ಮಾರ್ಚ್ ತಿಂಗಳ ಜವಾಬ್ದಾರಿ ಯಾರದ್ದು? 5,000 ಕೋಟಿ ರೂಪಾಯಿ ಹಣ ಇದು. 1-2 ರೂಪಾಯಿ ಹಣ ಅಲ್ಲ, 5 ರೂಪಾಯಿ ಹಣ ಅಲ್ಲ, ಇದು 5,000 ಕೋಟಿ ರೂಪಾಯಿಗಳ ಹಣ. ಅಷ್ಟು ದೊಡ್ಡ ಅಮೌಂಟ್ ಡಿಸ್ಟ್ರಿಬ್ಯೂಟ್ ಆಗಿದೆಯಾ ಇಲ್ವಾ ಅಂತೇಳಿ ಗೊತ್ತಾಗಬೇಕಾ ಬೇಡವಾ ಸರ್ಕಾರದಲ್ಲಿ ಹೊಣೆಗಾರಿಕೆ ಇದ್ದಂಥವ್ರಿಗೆ? ಸಾಮಾನ್ಯವಾಗಿ ಯೋಚನೆ ಮಾಡಿ. ನಮ್ಮ ಮನೆಗಳಲ್ಲಿ 5,000 ರೂಪಾಯಿನ ನಾವು ಯಾವುದಕ್ಕೂ ಖರ್ಚು ಮಾಡ್ತೀವಿ ಅಂದರೆ ಲೆಕ್ಕ ಇಟ್ಕೊಂಡಿರ್ತೀವೋ ಇಟ್ಕೊಂಡಿರೋದಿಲ್ಲ. 5,000 ಕೋಟಿ ರೂಪಾಯಿ ಲೆಕ್ಕಕ್ಕೆ ಸಿಗೋದಿಲ್ಲ ಅಂತೇಳಿ ಆದರೆ ಯಾವ ರೀತಿದ್ದು? ಹಣಕಾಸು ಇಲಾಖೆಗೆ ಫೈಲ್ ಕಳಿಸೋದಷ್ಟೇ ನಿಮ್ಮ ಕೆಲಸನ? ಓಕೆ, 5,000 ಕೋಟಿ ರೂಪಾಯಿ ಎಲ್ಲೂ ಹೋಗಿಲ್ಲ, ಅದು ಕ್ಲಿಯರ್ ಆಗಿಲ್ಲ, ಬಿಲ್ ಹಾಗೆಯೇ ಉಳ್ಕೊಂಡಿದೆ ಅಂತಲೇ ಅನ್ನುವ ವಾದವನ್ನೇ ಒಪ್ಕೊಳ್ಳೋಣ. ಬಹುಶಃ ಅದೇ ಸರಿ ಕೂಡ ಇರಬಹುದು. ಬಿಲ್ ಕ್ಲಿಯರ್ ಆಗದೆ ಅದು ಹಾಗೆಯೇ ಪೆಂಡಿಂಗ್ ಇರ್ಬೋದು. ಆದರೆ 5,000 ಕೋಟಿ ರೂಪಾಯಿ ಬಂದಿದೆ ಬಂದಿಲ್ಲ ಅಂತೇಳಿ ಯೋಚನೆ ಮಾಡಬೇಕಾ ಬೇಡವಾ? ಅದನ್ನು ಕ್ಲಿಯರ್ ಮಾಡಬೇಕಾ ಬೇಡವಾ? ಏಪ್ರಿಲ್ ಮೇದು ಹೇಗೆ ಕ್ಲಿಯರ್ ಆಗುತ್ತೆ? ಫೆಬ್ರವರಿ ಮಾರ್ಚ್ ಬಿಲ್ ಕ್ಲಿಯರ್ ಆಗದೆ? ಹಣಕಾಸು ಇಲಾಖೆಗೆ ಫೈಲ್ ಕಳಿಸೋದು ಅಷ್ಟೇ ಇವರ ಕೆಲಸನ? ಹಾಗಾದರೆ ಫೈಲ್ ಕಳಿಸೋದು, ಅಲ್ಲಿಂದ ದುಡ್ಡು ಬಂದ ತಕ್ಷಣ ಹಾಕಿಬಿಡೋದು, ಯಾವ ತಿಂಗಳದ್ದು ಅಂತ ನೋಡೋದಕ್ಕಿಲ್ಲ. ಏಪ್ರಿಲ್ ತಿಂಗಳ ಹಣ ಬಂದಾಗಲೂ ಫೆಬ್ರವರಿ ಮಾರ್ಚ್ ಇವರಿಗೆ ನೆನಪೇ ಆಗಲಿಲ್ವಾ? ಮಂತ್ರಿಗಳು ಎಷ್ಟು ಬಹಳ ಸೀರಿಯಸ್ ಆಗಿ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ, ನಾನು 1ನೇ ತಾರೀಕು 3ನೇ ತಾರೀಕು ಒಳಗಡೆ ಹಿಂಗೆ ಫೈಲ್ ಕಳಿಸ್ತೀವಿ, ಅಲ್ಲಿಂದ ಹಣ ಬಂದ ತಕ್ಷಣವೇ 1 ನಿಮಿಷ ಕೂಡ ಲೇಟ್ ಮಾಡಿದ್ರೆ ಇಮಿಡಿಯೇಟಾಗಿ ನಾವು ಹಣ ಪೇಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಣ ಪೇಮೆಂಟ್ ಮಾಡ್ತೀರಿ ಫೆಬ್ರವರಿ ಮಾರ್ಚ್ ತಿಂಗಳದ್ದು, ಹಾಗಾದರೆ ನೀವು ಯಾಕೆ ಗಮನಕ್ಕೆ ಬಂದಿಲ್ಲ? ನಿಮಗೆ 2 ತಿಂಗಳದ ಗಮನಕ್ಕೆ ಬಂದಿಲ್ಲ ಅಂದರೆ ಏನರ್ಥ? ಸರ್ಕಾರದಲ್ಲಿ ಪ್ರತಿ ತಿಂಗಳು ಹಣ ಹೋಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಪರಿಶೀಲಿಸೋದು ಯಾರು? ಯಾವ ಕಾರಣಕ್ಕಾಗಿ ಮಂತ್ರಿ ಇದ್ದಾರೆ? ಯಾವ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಂತ್ರಿ ಇದ್ದಾರೆ? ಇದು ಸಾಮಾನ್ಯವಾಗಿ ಕೇಳಬೇಕಾಗಿರೋ ಪ್ರಶ್ನೆ, ಹೌದಾ ಅಲ್ವಾ? ಸಾಮಾನ್ಯ ಜನರಿಗೆ ಇಂತಹ ಪ್ರಶ್ನೆ ಬರುತ್ತಾ ಇಲ್ವಾ? ಇದಕ್ಕೆ ಪ್ರತಿಪಕ್ಷದವರೇ ಬೇಕಾ? ಆಡಳಿತ ಪಕ್ಷದ ಶಾಸಕರು ಕೂಡ ಕೇಳ್ತಾರೆ ಇದನ್ನ. ಇಲಾಖೆಯಲ್ಲಿ ಕೇವಲ ಅಧಿಕಾರಿಗಳು ಮಾತ್ರ ದರ್ಬಾರ್ ನಡೆಸ್ತಾ ಇದ್ದಾರಾ? ಯಾಕಂದ್ರೆ ಉಪಮುಖ್ಯಮಂತ್ರಿಯವರಿಗೆ ಅವತ್ತು ಉತ್ತರ ಕೊಟ್ಟಂತ ಅಧಿಕಾರಿ ಹೇಳ್ತಾರೆ, ಜುಲೈ ತಿಂಗಳ ತನಕ ಕ್ಲಿಯರ್ ಮಾಡಿದೀವಿ ಸರ್. ವೆರಿ ಕ್ಲಿಯರ್ ಆಡಿಯೋ ಅವತ್ತು ಶಿವಕುಮಾರ್ ಅವರೇ ಮಾಧ್ಯಮದ ಮುಂದೆ ಪ್ಲೇ ಮಾಡಿದ್ರು. ಅವರೇ ಮಾತಾಡುತ್ತಾ ಹೀಗೆ ಮೈಕ್ ಹಿಡ್ಕೊಂಡು, ಮೊಬೈಲ್ ಹತ್ರಕ್ಕೆ ಮೈಕ್ ಹಿಡ್ಕೊಂಡು ಕೇಳಿಸಿದ್ರು, ಜುಲೈ ತಿಂಗಳ ತನಕ ಕ್ಲಿಯರ್ ಆಗಿದೆ. ಆ ಹೆಣ್ಮಗಳು ಕೇಳಿದವ್ರಿಗೆ ಹೇಳಿದ್ರು,
ಇವರ ಅಧಿಕಾರಿಗಳ ಮಾತನ್ನು ನಂಬಿಕೊಂಡು ಸಚಿವರು ಹೇಳ್ತಾರೆ, ಉಪಮುಖ್ಯಮಂತ್ರಿಯವರು ಹೇಳ್ತಾರೆ, ನೀವು ಸುಳ್ಳು ಹೇಳ್ತಿದ್ಯಮ್ಮ, ನಾನು ಹಿಂಗಾಗಿ ಹೇಳ್ತೀರಾ ಅಧಿಕಾರ ಸಸ್ಪೆಂಡ್ ಮಾಡ್ತಾ ಇದ್ದೆ ಅಂತೇಳಿ. ಈಗ ಯಾರನ್ನ ಸಸ್ಪೆಂಡ್ ಮಾಡಬೇಕು? ಈ ರೀತಿಯಾಗಿ 2 ತಿಂಗಳು ಕೊಡದೆ ಕೂತ್ರೆ ಸಚಿವರಾಗಿ ಇಲಾಖೆ ಮೇಲೆ ಹಿಡಿತ ಯಾರದ್ದು? ಯಾರದ್ದು ಹಿಡಿತ? ಯಾರಿಗೆ ಗೊತ್ತಿರಬೇಕಾಗಿರೋದು? ನಿಮ್ದು ಅಲ್ವಾ? ನೋಡಿ, ಕರ್ನಾಟಕದ ಶಾಸನ ಸಭೆಯಲ್ಲಿ ಅದ್ಭುತವಾದಂಥ ಉತ್ತರವನ್ನು ಕೊಡ್ತಾ ಇದ್ದಂತಹ ಮಂತ್ರಿಗಳನ್ನು ನಾವು ನೋಡಿದ್ದೀವಿ. MP ಪ್ರಕಾಶ್ ಅಂತವರು 7-8 ಇಲಾಖೆಗಳ ಬಗ್ಗೆ ನಿರರ್ಗಳವಾದಂಥ ಉತ್ತರವನ್ನು, ಸ್ಪಷ್ಟವಾದಂಥ ಉತ್ತರವನ್ನು ಕೊಡ್ತಾ ಇದ್ದಂಥದ್ದು ಉದಾಹರಣೆಗಳು ಕರ್ನಾಟಕ ವಿಧಾನಸಭೆಯಲ್ಲಿದೆ. ಆದರೆ ತಮ್ಮ ಒಂದು ಇಲಾಖೆಯ ಉತ್ತರವನ್ನು ಕೊಡೋದಿಕ್ಕೆ ಇಷ್ಟೆಲ್ಲ ಸರ್ಕಸ್ ಬೇಕಾ? ಮತ್ತೆ ಪ್ರಶ್ನೆ ಕೇಳಿದಾಗ ಬಾಲಿಶ ಪ್ರಶ್ನೆಯನ್ನು ಕೇಳ್ತಿದ್ರಿ. ನೀವು ಈ ಪ್ರಶ್ನೆ ಅವ್ರಿಗೆ ಹೋಗಿ ಕೇಳಿ. ಯಾರಿಗೆ ಯಾವ ಪ್ರಶ್ನೆಯನ್ನು ಕೇಳಬೇಕು ಅಂತ ಗೊತ್ತಿರುತ್ತೆ ಪತ್ರಕರ್ತರಿಗೆ. ಆದರೆ ಈ ರೀತಿಯಾದಂತಹ ಉತ್ತರ 5,000 ಕೋಟಿಯಷ್ಟು ದೊಡ್ಡ ಮೊತ್ತದ ಬಗ್ಗೆಯೇ ಲೆಕ್ಕ ಇಡೋದಕ್ಕೆ ಟೈಮ್ ಇಲ್ವಾ? 5,000 ಕೋಟಿ ರೂಪಾಯಿ ಬಂದಿಲ್ಲ ಅಂತೇಳಿ ಆದಾಗ ಆಕೆ ಲೆಕ್ಕ ಇಡಬೇಕಾ ಬೇಡವಾ? ಆಕೆ ಟೈಮ್ ಇಲ್ವಾ? ಇದು ಆ್ಯಕ್ಚುಲಿ ಕಳೆದ ಆರ್ಥಿಕ ವರ್ಷದ ಕಡೆಯ 2 ತಿಂಗಳ ದುಡ್ಡಿದು. ಈ ಆರ್ಥಿಕ ವರ್ಷದಲ್ಲ, ಇದು ಕಳೆದ ಆರ್ಥಿಕ ವರ್ಷದ ಕಡೆಯ 2 ತಿಂಗಳದ್ದು. ಅದು ಈ ವರ್ಷ ಇಲ್ಲಿ ಡಿಸೆಂಬರ್ ಆಗೋದ ತನಕ ಕೂಡ ಗೊತ್ತಾಗಿಲ್ಲ. ಆದರೆ ಏನು ಅರ್ಥ ಇದು? ಹಣಕಾಸು ಇಲಾಖೆಯ ಜೊತೆಗೆ ಸಮನ್ವಯ ಸಾಧಿಸಬೇಕಾಗಿದ್ದು ಯಾರ ಹೊಣೆ? ಯಾರ ಹೊಣೆಗಾರಿಕೆ ಇದು? ಸಮನ್ವಯ ಸಾಧಿಸಬೇಕಾಗಿರುವಂಥದ್ದು. ಪ್ರತಿ ತಿಂಗಳು ದುಡ್ಡು ಬಂದಿದೆ, ಬಂದಿಲ್ಲ, ಇವ್ರಿಗೆಲ್ಲ ಕ್ರೆಡಿಟ್ ಬೇಕು, ಯೋಜನೆಯ ಕ್ರೆಡಿಟ್ ಬೇಕು. ನನ್ನಿಂದಾಗಿ ಹೆಣ್ಣು ಮಕ್ಕಳಿಗೆ ಹಣ ಕೊಡ್ತಾ ಇರುವಂಥ ಪುಣ್ಯದ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಸಚಿವರೇ ಹೇಳ್ತಾ ಇದ್ದಾರೆ, ಅನೇಕ ಬಾರಿ ಹೇಳ್ಕೊಂಡಿದ್ದಾರೆ. ಸರಿ, ನೀವು ಕ್ರೆಡಿಟ್ ತಗೊಳ್ಳಿ, ಕ್ರೆಡಿಟ್ ನೀವೇ ತಗೊಳ್ಬೇಕು. ಆದರೆ ಅದ್ರ ಜೊತೆಗೆ ಹೊಣೆಗಾರಿಕೆಗಳು ಬೇಡವಾ? ಅದರ ಹೊಣೆಗಾರಿಕೆ ಯಾರದ್ದು? ಆ ಹೊಣೆಗಾರಿಕೆ ನಿಮಗೆ ಹಾಗಾದರೆ ಬೇಡವಾ? ಕೇವಲ ಕ್ರೆಡಿಟ್ ಸಾಕಾ? ಈ ಪ್ರಶ್ನೆಗಳಿಗೂ ಕೂಡ ಸಚಿವರು ಉತ್ತರವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ. ಕರ್ನಾಟಕದ ಜನರಿಗೆ ನೀವು ಉತ್ತರ ಕೊಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಇದು ಪ್ರಶ್ನೆಯನ್ನು ಕೇಳುವಂಥದ್ದು ವಿಚಾರದಲ್ಲಿ ಬಾಲಿಶ ಅದು ಇದು ಅಂತ ಹೇಳಿದ ತಕ್ಷಣ ಮುಗಿಯೋದಿಲ್ಲ. ಇಂತಹ ವಿಚಾರಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಯಾಕೆ ಆಯ್ತಿದ್ದು? ಎಡವಟ್ಟಿಗೆ ಯಾರು ಹೊಣೆ ಅನ್ನೋಂಥದ್ದು ಕೂಡ ಗೊತ್ತಾಗಬೇಕಾಗಿರುತ್ತದೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.